ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡಾನೆಗಳ ಹಾವಳಿ ಅತಿ ಹೆಚ್ಚಾಗಿ ಜನಜೀವನ ಕಷ್ಟದಾಯಕವಾಗಿದೆ. ಈಗಾಗಲೇ ಮೂಡಿಗೆರೆ ಕ್ಷೇತ್ರದಲ್ಲಿ 4 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮೂಡಿಗೆರೆ ಕ್ಷೇತ್ರ ತಾಲೂಕಲ್ಲದೆ ಆಲ್ದೂರು, ಅರೆನೂರು, ಐದಹಳ್ಳಿ, ಬೆರನ್ಗೋಡು ಈ ಭಾಗದಲ್ಲಿ ನಿರಂತರವಾಗಿ ಆನೆ ಓಡಾಡ್ತಾ ಇದೆ. ಕಾಫಿಯನ್ನು ತುಳಿತಾ ಇದೆ, ಅಡಿಕೆ ಮುರಿತಾ ಇದೆ, ಬಾಳೆ ತಿಂತಾ ಇದೆ. ಅಲ್ಲಿ ಒಂದು ಕಾಫಿ ಬೆಳೆ ಬಂದಿದೆ. ಈಗ ಕಾಫಿ ಬೆಳೆಗಾರರು ಕಾಫಿಯನ್ನ ಕೊಯ್ದು ಇಡೀ ವರ್ಷಕ್ಕಾಗುವ ಆದಾಯವನ್ನು ಗಳಿಸ್ಕೋಬೇಕು. ಅವರು ಒಂದ್ ಕಡೆ ಆದ್ರೆ ಕಾಫಿ ಕೊಯ್ಲಿಕ್ಕೆ ಬಂದಂತ ಕಾರ್ಮಿಕರು ಕಾಫಿ ಕೊಯ್ಲಿಕ್ಕೆ ಬರ್ಲಿಕ್ಕೆ ಭಯ ಪಡ್ತಾ ಇದೆ. ಯಾಕಂದ್ರೆ ಯಾವಾಗ ಆನೆ ಬರುತ್ತೆ, ಯಾವಾಗ ಏನಾಗುತ್ತೆ ಅಂತ ಭಯ ಇದೆ. ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗೋದು ತೊಂದರೆ ಆಗಿದೆ. ಹಾಗಾಗಿ ನಾವು ಪ್ರತಿ ಸಲ ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹ ಮಾಡ್ತಾ ಇದ್ವಿ, ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿ, ಕಾಡಾನೆ ಅವಳಿಂದ ತಪ್ಪಿಸಿ ಅಂತೇಳಿ. ಆದ್ರೆ ಅವರು ಬರೀ ಇಲಾಖೆಯವರು ಪಟಾಕಿ ಕೊಡ್ತಾರೆ, ಪಟಾಕಿ ಹೊಡಿತಾರೆ, ಆನೆ ಓಡೋಗುತ್ತೆ. ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರದವರು ಸಹ ಬರೀ ಮಾತಿನ ಪಟಾಕಿ ಹೊಡಿತಾ ಇದಾರೆ ವಿನ ಇದಕ್ಕೆ ಶಾಶ್ವತ ಪರಿಹಾರ ಹುಡುಕ್ತಾ ಇಲ್ಲ. ಕೊಡಿ ಎನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಜೊತೆಗೆ ನಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಿದೆ, ಕಾನೂನು ಸುವ್ಯವಸ್ಥೆ ಬೀದಿಗೆ ಬಂದಿದೆ. ಮೊನ್ನೆ ಬೀದರಲ್ಲಿ, ಉಳ್ಳಾಲದಲ್ಲಿ ಹಗಲು ದರೋಡೆ, ATM ಅಲ್ಲಿ ಕೋಟಿಗಟ್ಟಲೆ ಹಣವನ್ನು ದೋಚ್ಕೊಂಡು ಹೋದ್ರು. ಬ್ಯಾಂಕ್ ನಲ್ಲಿ ನುಗ್ಗಿ ಚಿನ್ನಾಭರಣ 14 ಕೋಟಿಯನ್ನು ಅಪಹರಣ ಮಾಡ್ಕೊಂಡ್ರು. ಮೊನ್ನೆ ಮೈಸೂರು ಹತ್ರ ಒಂದು ಕಾರನ್ನ ಅಡ್ಡ ಹಾಕಿ ದರೋಡೆ ಮಾಡಿದ್ದಾರೆ. ಇದರ ಅರ್ಥ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ಹಣವನ್ನ ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅರ್ಥ ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಗೃಹ ಮಂತ್ರಿಗಳು ಎಫಿಷಿಯಂಟ್ ಇಲ್ಲ, ಪೊಲೀಸ್ ಇಲಾಖೆ ತಮ್ಮ ಕೆಲಸವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕು, ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗ್ಬೇಕು ಅನ್ನೋ ವಿಷಯದಲ್ಲೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಪರಮೇಶ್ವರ್ ಅವರು ಎಲ್ಲರೂ ಸಹ MLAಗಳು ಮುಳುಗಿದ್ದಾರೆ. ಬಿಟ್ರೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ, ಕಾನೂನು ವ್ಯವಸ್ಥೆ ಕಡೆ ಅವರು ಸ್ವಲ್ಪನೂ ಕಾಳಜಿ ಇಲ್ಲ. ನಮಗೆ ಆನೆಯಿಂದ ರಕ್ಷಣೆ ಕೊಡಿ, ಏನಕ್ಕಾಗಿದೆ ಬಿಡಿಸ್ತಾರೆ, ಏನ್ ಮಾಡ್ತಾರೆ ನೋಡಿ ನಮ್ಗೆ ಗೊತ್ತು. ನಮಗೆ ರಕ್ಷಣೆ ಕೊಡಿ ಅನ್ನೋದು ಜನಸಾಮಾನ್ಯರ ಆಗ್ರಹ ಆಗಿದೆ. ಹಾಗಾಗಿ ಬಹಳ ವಿಚಿತ್ರ ಅನ್ಸುತ್ತೆ. ಹಸುಗಳು ಕೆಚ್ಚಲು ಕೊಯ್ತಾ ಇದ್ದಾರೆ, ಕರುಗಳನ್ನ ಕತ್ತನ್ನು ಕಡಿತಾ ಇದ್ದಾರೆ. ಇದನ್ನ ನೋಡಿದ್ರೆ ಹಿಂದೂಗಳ ಆರಾಧ್ಯ ದೈವ ಗೋವು, ಇದನ್ನ ಈ ತರ ಸರ್ಕಾರ ಬಿಡ್ತಾ ಇದೆ ಅಂದ್ರೆ ಸರ್ಕಾರದ ವೈಫಲ್ಯ. ಇದು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರಿಗೆ ಒಳ್ಳೆಯ ಜಿಲ್ಲಾ ಸಚಿವರನ್ನು ಕೊಡಿ, ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡಿ. ನಿಮ್ಗೆ ಕೊಡಕ್ಕಾಗಿಲ್ವಾ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತೇಳಿ ಆಗ್ರಹ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.